ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರ ಆಡಳಿತ ಪ್ರಾರಂಭ ಆಗಿ ಕೇವಲ 3 ದಿನ ಆಗಿದೆ ಅಷ್ಟೇ. ಈ 3 ದಿನದೊಳಗಡೆ ಇವರ ಸಂಪುಟದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಲೇಟೆಸ್ಟ್ ಆಗಿ ಒಂದು ವಿಕೆಟ್ ಪತನ ಕೂಡ ಆಗೋಗಿದೆ. ಹಾಗಾದ್ರೆ ಇವರ ಸಂಪುಟದಲ್ಲಿ ಏನ್ ನಡೀತಿದೆ, ಯಾಕೆ ಇಷ್ಟೊಂದು ಅಸಮಾಧಾನ ಕಾಣಿಸ್ಕೊಳ್ತಾ ಇದೆ, ಹಾಗೇನೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿಯಂತ ಸಮಸ್ಯೆಗಳು ಇಲ್ಲಿ ಕಾಡುವಂತ ಸಾಧ್ಯತೆ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಮಂತ್ರಿಮಂಡಲ ರಚನೆಯನ್ನ ಮಾಡಿದ್ರು, ನಿನ್ನೆ ಖಾತೆಗಳನ್ನ ಕೂಡ ಹಂಚಿದ್ರು. ಆದ್ರೆ ಈಗ ಇಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಅವ್ರಿಗೆ ಇಷ್ಟ ಇಲ್ಲದಂತ ಖಾತೆಯನ್ನ ಕೊಟ್ಟಿದ್ದಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಕೆಲವರು ನಮ್ಗೆ ಇಂಥದ್ದೇ ಖಾತೆ ಕೊಡ್ಬೇಕು, ಈ ಖಾತೆ ಕೊಟ್ರೇನೆ ನಾನು ಕೆಲಸ ಮಾಡೋದು, ಈ ರೀತಿಯಾಗಿ ಕಂಡೀಷನ್ ಹಾಕೊಂಡು ಕೂತ್ಕೊಂಡಿದ್ರು. ನಿಮಗೆ ಗೊತ್ತಿದೆ ಈ ರಾಜಕಾರಣಿಗಳ ವಿಷಯ. ಮೊದಲಿಗೆ ಅವರು ಟಿಕೆಟ್ಗಾಗಿ ಫೈಟ್ ಮಾಡ್ತಾರೆ, ಟಿಕೆಟ್ ಸಿಕ್ಕಿದ್ರೆ ಸಾಕು ಅಂತಾರೆ. ಟಿಕೆಟ್ ಸಿಕ್ಕಿದ ನಂತರ ಅವ್ರು ಗೆಲ್ತಾರೆ, ಗೆದ್ರ ನಂತರ ನಾನು ಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ. ಆವಾಗ ಕೂಡ ಹೇಳೋದಷ್ಟೇ, ನಾನು ಮಂತ್ರಿಮಂಡಲ ಸೇರ್ಕೊಂಡ್ರೆ ಸಾಕು ಅಂತೇಳಿ. ಒಮ್ಮೆ ಇವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಂಡ ತಕ್ಷಣ ಇವರ ಡಿಮಾಂಡ್ಗಳು ಬೇರೆ ಪ್ರಾರಂಭ ಆಗ್ತದೆ. ನನಗೆ ಇಂಥದ್ದೇ ಖಾತೆ ಕೊಡಬೇಕು, ಈ ಖಾತೆ ಕೊಟ್ರೇನೆ ನಾನು ಕೆಲಸ ಮಾಡೋದು, ಇಲ್ಲದಿದ್ರೆ ನಾನು ಮಾಡೋಲ್ಲ, ಈ ರೀತಿಯಾಗಿ ಮಾತಾಡಲಿ ಶುರು ಮಾಡ್ತಾರೆ. ಇಲ್ಲಿ ಎಲ್ಲರೂ ಕೂಡ ಅಷ್ಟೇ, ತಮಗೆ ಯಾವ ಖಾತೆಯಲ್ಲಿ ಲಾಭ ಇದೆ, ಯಾವ ಖಾತೆಯಲ್ಲಿ ಜಾಸ್ತಿ ಅನುದಾನ ಬರ್ತದೆ, ಯಾವ ಖಾತೆನ ನಾನು ವಹಿಸ್ಕೊಂಡ್ರೆ ನನಗೆ ಕಮಿಷನ್ ಜಾಸ್ತಿ ಸಿಗ್ತದೆ, ಈ ರೀತಿಯಾಗಿ ಯೋಚನೆ ಮಾಡುವಂತವ್ರು ರಾಜಕಾರಣಿಗಳು. ಇದು ಸರ್ವೇ ಸಾಮಾನ್ಯವಾದಂತ ವಿಷಯ. ಈ ಬಾರಿ ಕೂಡ ಅದೇ ತರ ಆಗ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿರಿಯ ಶಾಸಕರಾದಂತಹ ರಾಮಲಿಂಗಾರೆಡ್ಡಿ ಅವರು ಈ ಸಂಪುಟಕ್ಕೆ ಸೇರ್ಕೊಳ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ವಿಷಯ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಷ್ಟೇ ಸಂಪುಟದಲ್ಲಿ ಅವರು ಇದ್ದೇ ಇರ್ತಾರೆ. ರಾಮಲಿಂಗಾರೆಡ್ಡಿ ಅವರು ಮೊದಲೇ ಒಂದು ಕಂಡೀಷನ್ ಹಾಕಿದಂತೆ ಡಿ ಕೆ ಬ್ರದರ್ಸ್ ಜೊತೆಗೆ, ನನಗೇನಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ಕೊಡಬೇಕು, ಅದನ್ನ ಬಿಟ್ಟು ಬೇರೆ ಯಾವ ಖಾತೆಯನ್ನು ಕೊಟ್ಟರು ಕೂಡ ನಾನು ಮುಟ್ಟೋದಿಲ್ಲ, ಆ ಖಾತೆಯನ್ನ ನಾನು ವಹಿಸ್ಕೊಳ್ಳಲ್ಲ, ಈ ರೀತಿಯಾಗಿ ಅವರು ಕಂಡೀಷನ್ ಹಾಕಿದಂತೆ. ಈ ಕಂಡೀಷನ್ ಹಾಕಿದ್ದೆ ಯಾವಾಗ ಅಂತ ಹೇಳಿದ್ರೆ 2023ರಲ್ಲಿ ಚುನಾವಣೆ ಗೆದ್ದ ಸಂದರ್ಭದಲ್ಲಿ. ಆಗ ಸಂಪುಟ ರಚನೆ ಆಗುವಾಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೇಳಿದ್ರಂತೆ ಸಿದ್ದರಾಮಯ್ಯನವರ ಹತ್ರ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆ ಖಾತೆ ಮೇಲೆ ಕಣ್ಣಿಟ್ಕೊಂಡಿದ್ರು. ಹಾಗಾಗಿ ಡಿ ಕೆ ಬ್ರದರ್ಸ್ ಅಂದ್ರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ರಾಮಲಿಂಗಾರೆಡ್ಡಿ ಅವರ ಮನೆಗೆ ತೆರಳಿ ರಾಮಲಿಂಗಾರೆಡ್ಡಿ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ, ಈ ಬಾರಿ ಯಾವುದೇ ರೀತಿಯಂತ ನೀವು ಖಾತೆಯನ್ನ ತೆಗಿಬೇಡಿ, ಬೆಂಗಳೂರು ನಗರಾಭಿವೃದ್ಧಿಯನ್ನ ನಾನು ತಗೊಳ್ತಾ ಇದ್ದೇನೆ, ಮುಂದಿನ ದಿನಗಳಲ್ಲಿ ಅಂದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಲ್ಲ 2.5 ವರ್ಷ ಆದ್ಮೇಲೆ, ಆ ಸಂದರ್ಭದಲ್ಲಿ ಈ ಖಾತೆನ ನಿಮ್ಗೆ ಬಿಟ್ಕೊಡ್ತೇನೆ, ಈ ರೀತಿಯಾಗಿ ಪ್ರಾಮಿಸ್ ಮಾಡಿದ್ರಂತೆ. ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಖಾತೆಯನ್ನ ಹಂಚುವ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರಿಗೆ ಕೊಟ್ಟಿದ್ದಾರೆ, ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಜಲಸಂಪನ್ಮೂಲ ಇಲಾಖೆ ಏನಿದೆ, ಇದು ಕೂಡ ಅಷ್ಟೇ ಅತ್ಯಂತ ಸಂಪದ್ಭರಿತವಾದಂತಹ ಇಲಾಖೆ. ಆದ್ರೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಈ ಖಾತೆಯ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ, ನನಗೆ ಆ ಖಾತೆಯನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿಲ್ಲ, ಆದ್ರಿಂದಾಗಿ ನಂಗೆ ಆ ಖಾತೆ ಬೇಡ, ಆ ಖಾತೆಯನ್ನ ಬೇರೆ ಯಾರಿಗಾದ್ರೂ ಕೊಡಿ, ನಾನು ಕೇಳಿರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಏನಿದೆ ಅದನ್ನೇ ನಾನು ಕೊಡಬೇಕು, ಈ ರೀತಿಯಾಗಿ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲ, ಎಲ್ಲ ನಿರ್ಧಾರವನ್ನ ಹೈಕಮಾಂಡ್ ತಗೊಳ್ತಾ ಇದೆ, ಹಾಗಾಗಿ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸದ್ಯಕ್ಕೆ ಜಲಸಂಪನ್ಮೂಲ ಖಾತೆಯನ್ನೇ ತಗೊಳ್ಬೇಕು, ಇದರಲ್ಲೇ ನೀವು ಕಾರ್ಯನಿರ್ವಹಿಸಬೇಕು ಅಂತಕೊಂಡು ಏನೋ ಇನ್ಸಿಸ್ಟ್ ಮಾಡಿದ್ರಂತೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು, ನನಗೆ ಈ ಖಾತೆ ಬೇಡವೇ ಬೇಡ ಅಂತ ಹೇಳಿದ್ರು. ಈಗ ಲೇಟೆಸ್ಟ್ ಆಗಿ ತಮ್ಮ ರಾಜೀನಾಮೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಕೇವಲ 3 ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಿಂದ ಒಬ್ರು ಹೊರ ನಡೀತಾ ಇದ್ದಾರೆ. ಹಾಗೇನೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ನಾನು ಯಾರ ಬಳಿ ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನಾನು ಪಕ್ಷದಲ್ಲಿ ಕಂಟಿನ್ಯೂ ಮಾಡ್ತೇನೆ, ಆದ್ರೆ ನನ್ಗೆ ಯಾವುದೇ ರೀತಿಯಂತ ಖಾತೆ ಬೇಡ, ನಾನು ಒಬ್ಬ ಕಾಮನ್ MLA ಆಗಿ ಕೆಲಸ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದ್ರ ಜೊತೆ ಈಗ ಬರ್ತಿರೋ ಸುದ್ದಿ ಏನು ಅಂತ ಹೇಳಿದ್ರೆ, ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಹೇಗಾದ್ರೂ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ಲಿಕ್ಕೆ ಇವರು ಪ್ರಯತ್ನಿಸ್ತಾ ಇದ್ದಾರೆ. ಅವರಿಬ್ಬರನ್ನ ಕನ್ವಿನ್ಸ್ ಮಾಡಿ ತನಗೆ ಬೇಕಾದಂತ ಖಾತೆಯನ್ನ ಪಡೆಯಲಿಕ್ಕೆ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರಯತ್ನಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಅವ್ರಿಗೆ ಎಷ್ಟು ಯಶಸ್ಸನ್ನ ಗಳಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತ ರಾಜೀನಾಮೆಯನ್ನು ನೋಡಿದ್ರೆ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆ ಸಂದರ್ಭದಲ್ಲಿ ನಡೆದಂತ ಘಟನೆ ಕೂಡ ನೆನಪಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಆವಾಗ ಕೂಡ ಅಷ್ಟೇ ರಾಮಲಿಂಗಾರೆಡ್ಡಿ ಅವರು ಒಮ್ಮೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಕೆಲವರು ಬಿಜೆಪಿ ಹೋಗ್ತಾರೆ ಅನ್ನುವ ಊಹಾಪೋಹಗಳಿತ್ತಲ್ಲ, ಆ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟರು. ಹಾಗೆಯೇ ಅವರು ಪಕ್ಷ ಬಿಡ್ತಾರೆ ಅಂತಕೊಂಡು ಹೇಳ್ತಾ ಇದ್ರು, ಪಕ್ಷವನ್ನು ಬಿಡ್ಲಿಕ್ಕೆ ಹೋಗಿಲ್ಲ. ಕೊನೆಗೆ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ಮಾತಾಡಿ ಅವ್ರದ್ದೇನೋ ಮನವೊಲಿಸಿದ್ರು, ಅವ್ರಿಗೇನೋ ಸಮಸ್ಯೆ ಇದ್ದಿತ್ತು ಅದನ್ನ ಬಗೆಹರಿಸಿದ್ರು ಅನ್ಸ್ತದೆ. ನಂತರ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ವಾಪಸ್ ತಗೊಂಡ್ರು. ಆಮೇಲೆ ಬಿಡಿ ಸರ್ಕಾರವೇ ಬಿದ್ದೋಯ್ತು, ಅದು ಬೇರೆ ವಿಷಯ. ಆದ್ರೆ 2019ರಲ್ಲಿ ರಾಜೀನಾಮೆ ಪರ್ವಕ್ಕೆ ಶ್ರೀಕಾರ ಹಾಕಿದ್ದೆ ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಘಟನೆ ಕೂಡ ನೆನಪಾಗ್ತಾ ಇದೆ. ಇದು ರಾಮಲಿಂಗಾರೆಡ್ಡಿ ಅವರ ವಿಷಯ. ಆದ್ರೆ ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರ ವಿಷಯ. ನಿಮ್ಗೆ ಗೊತ್ತಿದೆ, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಂತವ್ರು.
ಆದ್ರೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಕೂಡ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಸಚಿವ ಸ್ಥಾನದ ಜೊತೆಗೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಪದವಿಯನ್ನು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಒಬ್ಬರಿಗೆ ಒಂದೇ ಹುದ್ದೆ, ಈ ರೀತಿಯಾಗಿ ಅವ್ರು ಮಾತಾಡಿದ್ರು. ಆ ಮೂಲಕ ನಿಮ್ಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬೇಕಾ ಅಥವಾ ಮಂತ್ರಿ ಪದವಿ ಬೇಕಾ, ಈ ರೀತಿಯಾಗಿ ಇವರಿಗೊಂದು ಆಯ್ಕೆಯನ್ನು ಕೊಟ್ಟಿದಂತೆ. ಕೊನೆಗೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಪಟ್ಟವನ್ನು ವಹಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನನಗೆ ಕೆಪಿಸಿಸಿ ಅಧ್ಯಕ್ಷ ಪದವಿ ಮತ್ತು ಸಚಿವ ಖಾತೆ ಎರಡು ಬೇಕಿತ್ತು ನನಗೆ, ಆದ್ರೆ ಇಲ್ಲಿ ನನಗೆ ಒಂದನ್ನೇ ಕೊಟ್ಟಿದ್ದಾರೆ. ಈ ಹಿಂದೆ ಒಂದು ರೂಲ್ಸ್ ಇತ್ತು, ಈಗ ಇನ್ನೊಂದು ರೂಲ್ಸ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ರು, ಈ ಸರ್ಕಾರ ಬಂದಿರೋದೇ ಅಹಿಂದ ಮತಗಳಿಂದಾಗಿ. ಆದ್ರೆ ಇಲ್ಲಿ ಸಂಪುಟ ರಚನೆ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಕೈ ಬಿಡಲಾಗಿದೆ, ಇದು ಸರ್ವತ ತಪ್ಪು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಇವರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಅರ್ಥ ಮಾಡ್ಕೋಬಹುದು. ಬೇರೆ ಯಾರು ಅಲ್ಲ, ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಂತ್ರಿ ಪದವಿಯನ್ನು ಯಾಕೆ ಕೊಟ್ಟಿಲ್ಲ, ಈ ರೀತಿಯಾಗಿ ಪ್ರಶ್ನೆ ಎತ್ತಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಪ್ರಮಾಣ ವಚನದ ಸಂದರ್ಭದಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ. ಜಮೀರ್ ಅಹ್ಮದ್ ಖಾನ್ ಅವರು ಒಂದ್ ರೀತಿ ಅಬ್ಬೆ ಪ್ಯಾರಿ ತರ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಕೊನೆಗೆ ಯಾರಿಗೂ ಹೇಳದೆ ಕೇಳದೇನೆ ಅಲ್ಲಿಂದ ಹೊರಟೋದ್ರು. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿದೆ. ಇದನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ವಿದ್ಯಮಾನಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಲವರು ಬಂಡಾಯ ಹೇಳುವಂತ ಸಾಧ್ಯತೆಗಳಿದೆ. ಹಾಗೇನೆ ಇವ್ರ ಹಿಂದೆ ಸಿದ್ದರಾಮಯ್ಯನವರು ಇದ್ದೇ ಇರ್ತಾರೆ. ನಿಮ್ಗೆ ಗೊತ್ತಿದೆ, ಈ ಹಿಂದೆ ಸಿದ್ದರಾಮಯ್ಯನವರು ಏನೆಲ್ಲ ಕಿತಾಪತಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅಂದ್ರೆ ನಾನ್ ಮಾತಾಡ್ತಾ ಇರೋದು ಈ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಈ ಬಾರಿ ಕೂಡ ಆಟ ಆಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನೋಡೋಣ, ಇವತ್ತು ಒಂದು ವಿಕೆಟ್ ಹೋಗಿದೆ, ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಇವ್ರನ್ನೇನಾದ್ರು ಕನ್ವಿನ್ಸ್ ಮಾಡ್ತಾರ ಅಥವಾ ರಾಮಲಿಂಗಾರೆಡ್ಡಿ ಅವರು ಸಂಪುಟದಿಂದ ಹೊರ ನಡೀತಾರ, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.